ನಮ್ಮ ಜೊತೆ ಮಾತಾಡಲಿಕ್ಕೆ ಈಗಾಗಲೇ ಡಾಕ್ಟರ್ CN ಮಂಜುನಾಥ್ ಅವರಿದ್ದಾರೆ. ಸರ್, ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ BJP ಟಿಕೆಟ್ ಅನೌನ್ಸ್ ಆಗಿದೆ. ಏನು ಅನಿಸ್ತಾ ಇದೆ ಸರ್ ಈಗ? ಅಲ್ಲ, ಇವಾಗ ಲೋಕಸಭೆ ಸ್ಪರ್ಧೆ ಮಾಡಲಿಕ್ಕೆ ಈಗ ನಾವು ಸಿದ್ಧರಾಗಿದ್ದೇವೆ, ಸಜ್ಜಾಗಿದ್ದೇವೆ. ಸೊ ಇವಾಗ ಈಗಾಗಲೇ ನಾನು ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದೇನೆ. ಹೀಗಾಗಿ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವ್ರ ಜೊತೆ ಕೂಡ ಚರ್ಚೆ ಮಾಡಿದ್ದೇನೆ. ಸೊ ಇವಾಗ ನಾನು BJP ಮತ್ತು JDS ಎರಡೂ ಮೈತ್ರಿ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ. BJP ಚಿಹ್ನೆಯಡಿ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಇಷ್ಟು ದಿನ ಆಸ್ಪತ್ರೆಯಲ್ಲಿ ಒಂದಷ್ಟು ಜನರ ಹೃದಯವನ್ನು ಗೆದ್ದಿದ್ರಿ. ಈಗ ಬೆಂಗಳೂರು ಗ್ರಾಮಾಂತರ ಜನರ ಹೃದಯವನ್ನು ಗೆಲ್ಲಬೇಕು. ಇದು CN ಮಂಜುನಾಥ್ ಅವರಿಗೆ ಸಾಧ್ಯನಾ ಅಂತ? ಯಾಕೆಂದರೆ ಇವತ್ತು ನಮ್ಮ ಸೇವೆ ಏನಿದೆ, ಇವತ್ತು ಈ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ರಾಷ್ಟ್ರದಲ್ಲೇ ಮನೆ ಮನೆಗೆ ತಲುಪಿದೆ. ಸೊ ನಾವು ಹಲವಾರು ವರ್ಷಗಳಿಂದ ಲಕ್ಷಾಂತರ ಹೃದಯಗಳನ್ನು ನಾವು ಚಿಕಿತ್ಸೆ ಕೊಡುವ ಮೂಲಕ ಅವರ ಮನೆಗೆ ಇವತ್ತು ದಾರಿದೀಪ ಆಗಿದ್ದೇವೆ, ನಂದಾದೀಪ ಆಗಿದ್ದೇವೆ. ಸೊ ನನಗೆ ಜನರ ವಿಶ್ವಾಸ ಇದೆ. ಅಂದರೆ ಈ ಸೇವೆ ರಾಷ್ಟ್ರಮಟ್ಟದಲ್ಲಿ ಮಾಡತಕ್ಕಂಥ ಅವಕಾಶ ಸಿಗ್ಬೋದು ಅನ್ನುವ ಒಂದು ವಿಶ್ವಾಸ ಇದೆ. ಹೀಗಾಗಿ ಯಾವುದೇ ಆತಂಕ ಇಲ್ಲ. ಸರ್, ಇನ್ನೊಂದು ಕಡೆ DK ಬ್ರದರ್ಸ್ ಅವರ ಕೋಟೆಗೆ ಲಗ್ಗೆ ಇಡ್ತಾ ಇದ್ದೀರಾ. ಒಂದಷ್ಟು ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪಗಳು ಇದ್ದೇ ಇರುತ್ತೆ. ಮಂಜುನಾಥ್ ಅವರು ಇದನ್ನ ಹೇಗೆ ತೆಗೆದುಕೊಳ್ತಾರೆ ಅಂತ? ಅಲ್ಲ, ಆಯಿತು, ಅದನ್ನೆಲ್ಲ ಕೇಳಿಸ್ಕೊಳ್ಳೋಣ ಅಷ್ಟೇ. ಇವಿಷ್ಟು ಡಾಕ್ಟರ್ CN ಮಂಜುನಾಥ್ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಮುರಳಿ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.